ಹೊಸ ವರ್ಷಾಚರಣೆಗೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಒಂದು ವಾರದಿಂದಲೂ ಕೂಡ ಪೊಲೀಸರಿಂದ ಭದ್ರತೆ ಪರಿಶೀಲನೆ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಿದೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ. ಖುದ್ದು ಬೆಂಗಳೂರು ಪೊಲೀಸ್ ಆಯುಕ್ತರಿಂದಲೇ ಪರಿಶೀಲನೆ, ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರಿಂದ ಪರಿಶೀಲನೆ ನಡೀತಾ ಇದೆ. 140 ಪಾಯಿಂಟ್ಗಳಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ. ನಿನ್ನೆ ಸುಮಾರು 500ಕ್ಕೂ ಹೆಚ್ಚು ಕೇಸ್ಗಳನ್ನು ದಾಖಲು ಮಾಡಲಾಗಿದೆ. 3 ದಿನಗಳಲ್ಲಿ ಬರೋಬ್ಬರಿ 1500ಕ್ಕೂ ಹೆಚ್ಚು ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಒಂದು ವಾರ ಮುಂಚಿತವಾಗಿಯೇ ಪೊಲೀಸರು ಬೆಂಗಳೂರಿನಲ್ಲಿ ಅಲರ್ಟ್ ಆಗಿದ್ದಾರೆ. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಪಬ್, ಬಾರ್ ಇರಬಹುದು ಅಥವಾ ನ್ಯೂ ಇಯರ್ ಸಂದರ್ಭದಲ್ಲಿ ಪೀಕಲ್ಲಿರುವಂತಹ ಏರಿಯಾಗಳಿರಬಹುದು, ಆ ಭಾಗಗಳಲ್ಲಿ ಹೆಚ್ಚಿನ ಮುಂಜಾಗ್ರತೆಯನ್ನು ವಹಿಸಲಾಗ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಹೊಸ ವರ್ಷ ಬರಮಾಡಿಕೊಳ್ಳೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಬೆಂಗಳೂರು ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ, ಏನೆಲ್ಲ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ಜೊತೆಗೆ ಮಾರ್ಗಸೂಚಿಗಳ ಬಗ್ಗೆ ಮಾತನಾಡೋದಾದರೆ ಪ್ರದೀಪ್. ಮಧುಶ್ರೀ, ಬೆಂಗಳೂರಿನಲ್ಲಿ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ನಡೆಯುವಂತಹ ವರ್ಷಾಚರಣೆಯ ಸಂಭ್ರಮದ ವೇಳೆ ಯಾವುದೇ ರೀತಿಯಾದಂತಹ ಭದ್ರತಾ ಲೋಪಗಳು ಆಗಬಾರದು ಅಂತ ಹೇಳಿ ಪೊಲೀಸರು ಒಂದು ವಾರದಿಂದಲೂ ಸಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಖುದ್ದು ಕಮಿಷನರ್ ಸಿಮಂತ್ ಸಿಂಗ್ ಕುಮಾರ್ ಅವರು ಅಖಾಡಕ್ಕಿಳಿದಿದ್ದು ಕಳೆದ ಒಂದು ವಾರದಿಂದಲೂ ಸಹ ಭದ್ರತಾ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಪ್ರಮುಖ ಸ್ಥಳಗಳಾದಂತಹ ಕೋರಮಂಗಲ, ಎಂಜಿ ರೋಡ್ ಮತ್ತು ಇಂದಿರಾನಗರದಲ್ಲಿ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಆಯಾ ವಿಭಾಗದ ಹಿರಿಯ ಅಧಿಕಾರಿಗಳ ಜೊತೆಗೆ ಬೈಕ್ ರೈಡ್ ಅನ್ನು ನಡೆಸುವ ಮೂಲಕ ಪ್ರಮುಖ ಸ್ಥಳಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಆ ಒಂದು ಪ್ರದೇಶಗಳಲ್ಲಿ ಬರುವಂತಹ ಪಬ್ಬು, ಬಾರು ಮತ್ತು ರೆಸ್ಟೋರೆಂಟ್ಗಳು ಸಹ ಪರೋಕ್ಷವಾಗಿ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಅಲ್ಲಿನ ಸ್ಥಳೀಯರ ಜೊತೆಯೂ ಸಹ ಸಭೆಯನ್ನ ನಡೆಸಿದ್ದಾರೆ. ಪಬ್ಬು, ಬಾರು ಓನರ್ಗಳ ಜೊತೆನೂ ಸಹ ಸಭೆಯನ್ನ ನಡೆಸಿ ಯಾವ ರೀತಿಯಾದಂತಹ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ವರ್ಷಾಚರಣೆಗೆ ಅಂತ ಹೇಳಿ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬೆಂಗಳೂರಿನ ಆಯಾ ವಿಭಾಗದ ಪೊಲೀಸ್ ಅಧಿಕಾರಿಗಳು ಕೂಡ ಪ್ರತಿದಿನ ರಾತ್ರಿ ಮತ್ತು ಬೆಳಿಗ್ಗೆಯೂ ಸಹ ನಿರಂತರವಾಗಿ ವಾಹನಗಳನ್ನು ಪರಿಶೀಲನೆ ಮಾಡೋದಾಗಿರ್ಬೋದು, ಆಯಾ ವಿಭಾಗದ ಪಾರ್ಟಿ ನಡೆಯುವಂತಹ ಜಾಗಗಳಲ್ಲೂ ಸಹ ಪರಿಶೀಲನೆ ನಡೆಯುವಂತಹ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಡ್ರಂಕ್ ಅಂಡ್ ಡ್ರೈವ್ ಸಂಬಂಧಪಟ್ಟಂತೆ ಸುಮಾರು 3 ದಿನದಲ್ಲಿ 1500ಕ್ಕೂ ಹೆಚ್ಚು ಕೇಸ್ಗಳನ್ನು ಪೊಲೀಸರು ದಾಖಲನ ಮಾಡಿದ್ದಾರೆ. ಜೊತೆಗೆ ಡ್ರಗ್ಸ್ ಸಪ್ಲೈ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೆಯಬಾರದ ರೀತಿಯಲ್ಲಿ ಪ್ರತಿಯೊಂದು ವಾಹನಗಳು, ಪ್ರತಿಯೊಂದು ಪಾರ್ಟಿ ನಡೆಯುವ ಸ್ಥಳಗಳಲ್ಲೂ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿನ್ನೆಯೂ ಸಹ ಬಾರು, ಪಬ್, ರೆಸ್ಟೋರೆಂಟ್ಗಳಲ್ಲಿ ಓನರ್ಗಳಿದ್ದಾರೆ ಮತ್ತು ಏನು ಬೌನ್ಸರ್ಗಳ ಮಾಲೀಕರಿರ್ತಾರೆ ಎಲ್ಲರನ್ನೂ ಸಹ ಕರೆದು ಯಾವ ರೀತಿಯಾಗಿ ನೀವು ವರ್ಷಾಚರಣೆ ವೇಳೆ ನಡ್ಕೋಬೇಕು ಅಂತ ಹೇಳಿ ಸೂಚನೆಗಳನ್ನು ಸಹ ಕಮಿಷನರ್ ಅವರು ಕೊಟ್ಟಿರುವಂತದ್ದು. ಮಧುಶ್ರೀ, ಓಕೆ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.